ನೇಹಾ ಕೊಲೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ ರಾಜ್ಯಾದ್ಯಂತ. ಬೆಂಗಳೂರಿನಲ್ಲಿ ಎಬಿವಿಪಿ ಪ್ರತಿಭಟನೆಗೂ ಕೂಡ ಮುಂದಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಪ್ರಯತ್ನ ಪಟ್ಟರು. ಪೊಲೀಸರು ಕಂಟ್ರೋಲ್ ಮಾಡೋಕೆ ಪ್ರಯತ್ನ ಪಡ್ತಿದ್ದಾರೆ. ಪ್ರತಿಭಟನಾಕಾರರನ್ನ ಬಂಧಿಸಿದ್ದಾರೆ ಪೊಲೀಸರು. ನೇಹಾ ಕೊಲೆಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿರೋ ಬೆನ್ನಲ್ಲೇ ಗೃಹ ಸಚಿವರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಸಂಘ ಪ್ಲಾನ್ ಮಾಡಿತ್ತು. ಬಸವೇಶ್ವರಿ ಅವರು ಈ ಹೋರಾಟವನ್ನು ಉದ್ದೇಶಿಸಿ ಅವರು ಮಾತಾಡ್ತಾರೆ. ಭಾರತ್ ಮಾತಾ ಕೇ ಜೈ, ಭಾರತ್ ಮಾತಾ ಕೇ ಜೈ, ಜಿಂದಾಬಾದ್ 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 ಜಿಂದಾಬಾದ್. ಆತ್ಮೀಯ ವಿದ್ಯಾರ್ಥಿ ಕಾರ್ಯಕರ್ತರೆ, ಸದ್ಯದ ಚಿತ್ರಣ ಗೃಹ ಸಚಿವ ಪರಮೇಶ್ವರ್ ಅವರ ನಿವಾಸದ ಮುಂಭಾಗ ಯಾವ ರೀತಿಯ ಪರಿಸ್ಥಿತಿ ಇದೆ ಅಂತ. ಎಬಿವಿಪಿ ಇದೀಗ ಪ್ರತಿಭಟನೆಗೆ ಮುಂದಾಗಿತ್ತು. ಅವ್ರ ನಿವಾಸಕ್ಕೆ ಮುತ್ತಿಗೆ ಹಾಕಲು ಕೂಡ ಪ್ರಯತ್ನ ಪಟ್ಟರು. ಬಟ್ ಪೊಲೀಸರು ಹರಸಾಹಸ ಪಟ್ಟು ಹಲವರನ್ನ ಬಂಧಿಸುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಬಳಿಕ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ. ಸಮಾಜಘಾತಕ ಶಕ್ತಿಗಳು ರಾಜಾರೋಷವಾಗಿ ಓಡಾಡ್ತಾ ಇದೆ. ಇದು ನಿಂತ್ಕೊಳ್ಬೇಕು ಅಂತ ಅದನ್ನ ಆಗ್ರಹಿಸಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿನಿ ನೇಹಾ ಹತ್ಯೆಯನ್ನು ಖಂಡಿಸಿ ಇವತ್ತು ಎಬಿವಿಪಿ ಸಂಘಟನೆಗಳು ಗೃಹ ಸಚಿವರ ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡ್ತಿರುವಂಥದ್ದು. ನನ್ನ ಜೊತೆ ಪ್ರತಿಭಟನಾಕಾರರು ಇದ್ದಾರೆ. ಸರ್, ಏನು ಉದ್ದೇಶ? ಒಂದು ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಹದಗೆಟ್ಟೋಗಿದೆ. ಒಂದು ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರ್ಬೋದು, ಜೈ ಶ್ರೀರಾಮ್ ಪ್ರಕರಣ ಇರ್ಬೋದು, ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೂಗಿದಿರ್ಬೋದು, ಇವತ್ತಿನ ನೇಹಾ ನಮ್ಮ ಸಹೋದರಿ ನೇಹಾ ಹಿರೇಮಠ ಅವರನ್ನ ಚುಚ್ಚಿ 9 ಬಾರಿ ಚುಚ್ಚಿ ಕೊಂದಿರೋದಿರ್ಬೋದು. ಇದೆಲ್ಲ ನೋಡಿದರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ. ಹಾಗಾಗಿ ನಮ್ಮ ಮಾನ್ಯ ಗೃಹ ಮಂತ್ರಿಗಳ ಮನೆಗೆ ನಾವು ಇವತ್ತೇನು ಹೋರಾಟಕ್ಕೆ ಬಂದಿದ್ದೀವಿ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು ಅಂದರೆ ಇಂತಹ ಜಿಹಾದಿ ಮನಸ್ಥಿತಿ ಇರುವಂತಹ, ಯಾರು ಈ ಚುಚ್ಚಿ ಕೊಂದಿರುವಂತಹ, ಯಾರು ಈ ವಿಕೃತ
ಮನಸ್ಥಿತಿ ಇರುವಂತಹ ಯಾರು ವ್ಯಕ್ತಿಗಳಿದ್ದಾರೆ ಇವರನ್ನ ತಕ್ಷಣಕ್ಕೆ ಗಲ್ಲಿಗೆ ಹಾಕಬೇಕು. ಗಲ್ಲಿಗೆ ಹಾಕಿ ನಮ್ಮ ರಾಜ್ಯದ ಸಹೋದರಿಯರು ಯಾರಿದ್ದಾರೆ, ಹೆಣ್ಮಕ್ಳು ಯಾರಿದ್ದಾರೆ, ಇವ್ರಿಗೆಲ್ಲ ಒಂದು ಧೈರ್ಯ ತುಂಬುವಂತ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ಬೇಕಂತ ಹೇಳ್ತಾ ರಾಜ್ಯ ಸರ್ಕಾರ ಮತ್ತೆ ಗೃಹ ಸಚಿವರ ವೈಫಲ್ಯ ಈ ಘಟನೆಗಳಿಗೆ ಕಾರಣವಾಗ್ತಾ ಇದೆ. ಸೊ ಖಂಡಿತ ಇದೆ ಸರ್, ಖಂಡಿತ ಇದೆ. ಯಾಕಂದ್ರೆ ರಾಜ್ಯ ಸರ್ಕಾರ ಜಿಹಾದಿಗಳಿಗೆ ಬೆಂಬಲ ಕೊಡುವಂತದ್ದು ಕುಮ್ಮಕ್ ಆಗ್ತಾ ಇದೆ. ಸೊ ಹಾಗಾಗಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಇಲ್ಲದ ತರ ಆಗಿದೆ. ಸೊ ನೇಹಾ ಹಿರೇಮಠ ಅನ್ನುವಂಥ ವಿದ್ಯಾರ್ಥಿನಿಗೆ ಹಾಡೋಗಲೇ ಕಾಲೇಜಲ್ಲಿ ನುಗ್ಗಿಬಿಟ್ಟು ಕೊಲೆ ಮಾಡ್ತಾ ಇರತ್ತಂದ್ರೆ ಕಾನೂನು ಸುವ್ಯವಸ್ಥೆ ಎಷ್ಟರ ಮಿತ್ರ ಹದಗೆಟ್ಟಿದೆ ಅನ್ನೋದು ನಾವು ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥ. ಇದೇ ರೀತಿಯ ಪ್ರತಿಭಟನೆಗಳು ರಾಜ್ಯಾದ್ಯಂತ ಮಾಡಲಿಕ್ಕೆ ಎಬಿವಿಪಿ ಸಂಘಟನೆಗಳು ಮುಂದಾಗಿರುವಂಥದ್ದು. ಇದು ರಾಜ್ಯ ಸರ್ಕಾರದ ವೈಫಲ್ಯ ಅಂತ ಅನ್ಸುತ್ತೆ. ಹೌದು, ನೀವು ಕಳೆದ 4-5 ದಿನಗಳ ರಾಜ್ಯದಲ್ಲಿ ಆಗಿರ್ತಕ್ಕಂಥ ಘಟನೆಗಳನ್ನ ನೋಡಿದ್ರೆ ನಮ್ಗೆ ಅನಿಸುತ್ತೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಅರಳಿಡ್ದೋಗಿದೆ ಅಂತೇಳಿ. ಯಾಕಂದ್ರೆ ನೋಡ್ಬೋದು, ಮೊನ್ನೆ ಮಡಿಕೇರಿಯಲ್ಲಿ ಆಗಿರ್ತಕ್ಕಂಥ ಘಟನೆ ಆಗಿರ್ಬೋದು, ಒಬ್ಬ ಮೈಸೂರಲ್ಲಿ ಆಗಿರ್ತಕ್ಕಂಥ ಘಟನೆ ನೋಡಿರ್ಬೋದು, ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ಆಗಿರ್ತಕ್ಕಂಥ ಘಟನೆಗಳು ನೋಡಿರ್ಬೋದು. ಎಲ್ಲ ಘಟನೆಗಳಲ್ಲಿ ಯಾವುದೋ ಒಂದು ಸಮುದಾಯನ ಓಲೈಸ್ತಕ್ಕಂಥ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿ ಪರಿಷತ್ ಇವತ್ತು ರಾಜ್ಯಾದ್ಯಂತ ನಿನ್ನೆಯಿಂದ ಏನು ನೇಹ ಹತ್ಯೆ ಕಾಲೇಜ್ ಕ್ಯಾಂಪಸ್ಗಳಲ್ಲಿ ಒಬ್ಬ ವ್ಯಕ್ತಿ ಬಂದು ಒಂದು ವಿದ್ಯಾರ್ಥಿನ ಹತ್ಯೆ ಮಾಡ್ತಾನಂತಂದ್ರೆ ಅದನ್ನ ವಿರೋಧಿಸ್ತಕ್ಕಂಥ ಕೆಲಸವನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಘಟನೆ ಆದ ದಿನದಿಂದಲೂ ಮಾಡ್ತಾ ಇದೆ. ಇವತ್ತು ರಾಜ್ಯ ಸರ್ಕಾರದ ಗೃಹ ಸಚಿವರು ಇವತ್ತು ಅವರು ಲವ್ ಜಿಹಾದ್ ಅಲ್ಲ ಅಂತ ಹೇಳ್ತಾರೆ. ಲವ್ ಜಿಹಾದ್ ಅಲ್ಲ ಅಂತ ನೀವು ಯಾವಾಗ ಹೇಳ್ತೀರಾ? ನೀವು ಯಾವುದೇ ತನಿಖೆಯನ್ನ ಮಾಡದೆ ಪೊಲೀಸರ ತನಿಖೆಯನ್ನು ದಿಕ್ತಪ್ಪಿಸ್ತಕ್ಕಂಥ ಕೆಲಸವನ್ನ ರಾಜ್ಯ ಸರ್ಕಾರದ ಗೃಹ ಸಚಿವರು, ರಾಜ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಹಾಗಾಗಿ ನೀವು ಯಾರು ನ್ಯಾಯವಾದಿಗಳಲ್ಲ. ಅದು ಕೋರ್ಟಲ್ಲಿ ಬರಲಿ, ಎಲ್ಲರೂ ಡಿಸೈಡ್ ಆಗಲಿ. ಅದಾದ್ಮೇಲೆ ಅವರು ಏನಂತ ನ್ಯಾಯ ಆಗಲಿ, ಅಲ್ಲಿವರೆಗೂ ತಾವು ಪ್ರಾಮಾಣಿಕ ಒಂದು ತನಿಖೆಯನ್ನು ಮಾಡಬೇಕಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಇವತ್ತು ರಾಜ್ಯ ಗೃಹ ಸಚಿವರ ಮನೆಗೆ ಬಂದು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಿದೆ. ಈಗಾಗಲೇ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಹಾಗಾಗಿ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಒಂದು ಆಗ್ತಿರುವಂಥ ಘಟನೆಗಳನ್ನು ತನಿಖೆ ಮಾಡುವಂಥ ಕೆಲಸವನ್ನು ಮಾಡಬೇಕು. ಇಲ್ಲದೆ ಹೋದರೆ ನಾವು ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಎಬಿವಿಪಿ ಸಂಘಟಕರು ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.